ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿಂದು ಐತಿಹಾಸಿಕ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬದಲಾವಣೆ ಮಾಡಿ ಅದನ್ನು ನಿಷ್ಕ್ರಿಯಗೊಳಿಸಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಏನು ಒಂದು ದೊಡ್ಡ ಅನ್ಯಾಯವನ್ನು ಇವತ್ತು ಸಹ ಗ್ರಾಮೀಣ ಜನರಿಗೆ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಗ್ರಾಮಗಳಿಗೆ ಮಾಡಿದ್ದಾರೆ. ಇದು ಒಂದು ಭಾಳ ದೊಡ್ಡ ಅನ್ಯಾಯ ಇವತ್ತು ಸಹ ಎಸಗಿದ್ದಾರೆ. ಇವತ್ತು ಸ್ವತಂತ್ರ ಭಾರತದ ನಂತರ ಬಹುಶಃ ಅತ್ಯಂತ ಪ್ರಮುಖವಾದಂಥ ಯೋಜನೆ ಇವತ್ತು ಸಹ ಮಹಾತ್ಮ ಗಾಂಧಿ ರಾಜ್ಗುರು ಯೋಜನೆ. ಶ್ರೀಮತಿ ಸೋನಿಯಾ ಗಾಂಧಿಯವರು UPA ಅಧ್ಯಕ್ಷರಾಗಿ ಹಾಗೂ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಸ್ಥಳೀಯವಾಗಿ ಒಂದು ಸಹ ಜನರಿಗೆ ಉದ್ಯೋಗ ಸಿಗಬೇಕು, ಬೇರೆ ಕಡೆ ಗುಳೆ ಹೋಗಬಾರ್ದು, ಸ್ಥಳೀಯವಾಗಿ 100 ದಿನಗಳ ಕಾಲ ಅವರಿಗೆ ಕನಿಷ್ಠ ವೇತನದ ಮೂಲಕ ಇವತ್ತು ಸಹ ಉದ್ಯೋಗ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರುವಂಥದ್ದು. ಅವರಿಗೆ ಒಂದು ಹಕ್ಕನ್ನು ಇವತ್ತು ಸಹ ಸಂವಿಧಾನಕವಾದಂಥ ಅವ್ರಿಗೆ ಕೆಲಸ ಪಡ್ಕೊಳ್ಳಿಕ್ಕೆ ಒಂದು ಹಕ್ಕನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು, ಗ್ರಾಮ ಸ್ವರಾಜ್ಯದ ಕನಸು. ಭಾರತ ದೇಶ ಪ್ರತಿಶತ 70% ಅಷ್ಟು ಹಳ್ಳಿಗಳ ದೇಶ. ಹೀಗಾಗಿ ಆವಾಗ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ, ಆವಾಗ ನೈಜವಾಗಿ ಭಾರತ ಅಭಿವೃದ್ಧಿ ಆಗಿದೆ ಅಂತೇಳೇನು ಮಹಾತ್ಮ ಗಾಂಧೀಜಿಯವರ ಕನಸನ್ನು ಹೊಂದಿದ್ರು. ಅದನ್ನ ಸಕಾರಗೊಳಿಸಿದಂಥವರು ಹಿಂದಿನ ದಿವಂಗತ ಪ್ರಧಾನಮಂತ್ರಿಗಳಂತ ಶ್ರೀ ರಾಜೀವ್ ಗಾಂಧಿಯವರು. ಇವತ್ತು ಕೇಂದ್ರ ಸರ್ಕಾರ ಇದನ್ನ ಬದಲಾವಣೆ ಮಾಡಿದ್ದಾರೆ. ಏನು ಜಿ ಅಂತ ಯೋಜನೆ ತಂದಿದ್ದಾರೆ. ಒಂದನೇದಾಗಿ ಇವತ್ತು ಸಹ ಇದು ಇಡೀ ಭಾರತ ದೇಶದ ಎಲ್ಲ ಪಂಚಾಯಿತಿಗಳಿಗೆ ಇವತ್ತು ಸಹ ಅವರು ಇದನ್ನು ಕೊಡ್ತಾ ಇಲ್ಲ, ಅವರು ಆಯ್ಕೆ ಮಾಡ್ಕೋತಾ ಇದ್ದಾರೆ. ಅವರು ಆಯ್ಕೆ ಮಾಡುವಂಥದ್ದು ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಈ ಜಿ ಯೋಜನೆ. ಎರಡನೇದಾಗಿ ಇವತ್ತು ಸಹ ಪ್ರಮುಖವಾಗಿ ಇವತ್ತು ಏನು ಅಲ್ಲಿ ಸ್ಥಳೀಯವಾಗಿ ಗ್ರಾಮ ಸಭೆ ಮಾಡಿ ಇವತ್ತು ಸಹ ಅಲ್ಲಿ ಆ ಗ್ರಾಮಗಳಲ್ಲಿ ಶಾಲೆಗಳಾಗಲಿ, ರಸ್ತೆಗಳಾಗಲಿ, ಶಾಲಾ ಕಾಂಪೌಂಡ್ಗಳಾಗಲಿ, ಶೌಚಾಲಯ ಆಗಲಿ, ಬಾಂದಾರ್ಗಳಾಗಲಿ, ಕೆರೆಗಳನ್ನಾಗಲಿ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಏನು ಸಾಧ್ಯ ಆಗ್ತದೆ ಅದನ್ನ ಇವತ್ತು ಸಹ ತಪ್ಪಿಸಿ ಇವತ್ತು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಜೊತೆಗೆ ಇದನ್ನ ಹೊಂದಾಣಿಕೆಯನ್ನು ಮಾಡಿದ್ದಾರೆ. ಎರಡು ದೊಡ್ಡ ಅನ್ಯಾಯಗಳು, ಸ್ಥಳೀಯವಾಗಿ ಉದ್ಯೋಗ ಸಿಗುವಂಥದನ್ನ ಕಿತ್ಕೊಂಡಿದ್ದಾರೆ. ಮತ್ತು ಅವರು ತಮ್ಮದರಲ್ಲಿ ಕನಿಷ್ಠ ವೇತನ ಏನು ಆ ರಾಜ್ಯಗಳಿದ್ರೆ ಅದನ್ನು ಕೂಡ ಇವತ್ತು ಸಹ ಅವರು ಎಲ್ಲಿನೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಹೀಗಾಗಿ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ವಿರುದ್ಧ ಇವತ್ತು ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ಒಂದು ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ. ಇದನ್ನ ಬಹುಶಃ ಗ್ರಾಮೀಣ ಜನರು, ನಾನು ನಿನ್ನೆನೂ ಕೂಡ ಸಿಂದಗಿಯಲ್ಲಿ ಗ್ರಾಮದಲ್ಲಿ ಹೋಗಿದ್ದೆ ಒಂದು ಗ್ರಾಮ ಪಂಚಾಯತಿ ಕಟ್ಟಡದ ಉದ್ಘಾಟನೆಗೆ. ಅಲ್ಲಿಯ ಸದಸ್ಯರು ಜನತೆ ಹೇಳ್ತಾ ಇದ್ರು, ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇರ್ತಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಅನ್ನೋದನ್ನ. ಹೀಗಾಗಿ ಇವತ್ತು ನಮ್ಮ ಹೋರಾಟ ಏನಿದೆ, ಇವತ್ತು ಮೊದಲು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಮೂಲತಃ ಏನಿತ್ತು ಅದನ್ನು ಯಥಾವತ್ತು ಮತ್ತೆ ಇವತ್ತು ಜಾರಿಗೊಳಿಸಬೇಕು, ಇದು ಜಿನ ಹಿಂಪಡ್ಕೊಳ್ಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷ ದಿಲ್ಲಿಯಿಂದ ಹಳ್ಳಿವರೆಗೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೊದಲು ಇದರಲ್ಲಿ ಕಾಂಟ್ರಾಕ್ಟರ್ಗಳ ಒಂದು ಪಾತ್ರ ಇರಲಿಲ್ಲ, ಈಗ ಕಾಂಟ್ರಾಕ್ಟರ್ಗಳು ಸೇರಿಸಿದ್ದಾರೆ. ನಾಳೆ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಎಲ್ಲಾದ್ರೂ ಒಂದು ನ್ಯಾಷನಲ್ ಹೈವೇ ಮಾಡ್ತಿದ್ರೆ ನಮ್ಮ ಹಳ್ಳಿ ಜನ ಹೋಗಿ ಅದು ನ್ಯಾಷನಲ್ ಹೈವೇದಲ್ಲಿ ಕೆಲಸ ಮಾಡಬೇಕು, ಅಂದ್ರೆ ಆ ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡಬೇಕು. ಮೊದಲು ಇವತ್ತು ಸಹ ಕೂಲಿ ಕಾಂಪೋನೆಂಟ್ ನಲ್ಲಿ ಇವತ್ತು 100ಕ್ಕೆ 100ರಷ್ಟು ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು, ಈಗ ಅಲ್ಲಿ 40% ಕೊಡಬೇಕು. ಮಟೀರಿಯಲ್ ಕಾಂಪೋನೆಂಟ್ ಕೂಡ ನಾವು 40% ಕೊಡಬೇಕು. ಕೇಂದ್ರ ಪುರಸ್ಕೃತ ಯೋಜನೆ ಇವ್ರು ಮಾಡುವಂತ ಯೋಜನೆಗಳಿಗೆ ರಾಜ್ಯ ಸರ್ಕಾರ 40% ಕೊಡಬೇಕು. ಆಯ್ತು ಕೊಡೋಣ, ಆದ್ರೆ ಅದರಿಂದ ಲಾಭ ಏನು? ಸ್ಥಳೀಯವಾಗಿ ಉದ್ಯೋಗ ಸಿಗ್ತದಾ? ಇಲ್ಲ. ಎಲ್ಲ ಗ್ರಾಮ ಪಂಚಾಯತಿಗಳನ್ನ ಇವತ್ತು ಸಹ ಒಳಗೊಂಡಿದೆಯಾ? ಅದನ್ನು ಕೂಡ ಇಲ್ಲ, ಆಯ್ಕೆ ಮಾಡ್ಕೋತಾರೆ. ಮೂರನೇದಾಗಿ ಇವತ್ತು ಸಹ ಅಲ್ಲಿ ಗ್ರಾಮಕ್ಕೆ ಬೇಕಾಗಿರುವಂತ ಕೆಲಸ ಆಗ್ತಾವ? ಅದನ್ನೂ ಇಲ್ಲ. ಕೇಂದ್ರ ಪುರಸ್ಕೃತದ ಯೋಜನೆಗಳ ಜೊತೆಗೆ ಇದನ್ನು ಮಾಡ್ತಾ ಇರುವಂತದ್ದನ್ನ ಇವತ್ತು ಈ ಹುನ್ನಾರ ಕೇಂದ್ರ ಸರ್ಕಾರದಿದೆ. ಇದನ್ನ ನಾವು ತಿರಸ್ಕಾರ ಮಾಡಿ ಮತ್ತೆ ನಮ್ಮ ಹೋರಾಟ ದಿಲ್ಲಿಯಿಂದ ಹಳ್ಳಿವರೆಗೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಜನ ಇವತ್ತು ಸಹ ಈ ಅನ್ಯಾಯದ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನ ಒಂದು ದೊಡ್ಡ ಆಂದೋಲನ ಆಗಿ ಪರಿವರ್ತನೆ ಮಾಡಿ ರಾಷ್ಟ್ರಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷ
ಇವತ್ತು ಶ್ರೀ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಹೋರಾಟವನ್ನ ಸದನದ ಒಳಗಡೆ, ಸದನದ ಹೊರಗಡೆ ಮಾಡುವ ಮೂಲಕ ಇವತ್ತು ಈ ಒಂದು ಕರಾಳ ಕೃತ್ಯವನ್ನು ಏನು ಇವತ್ತು ಸಹ ಕೇಂದ್ರ ಸರ್ಕಾರ ಮಾಡಿದೆ, ಅಜಿರಾಮ್ ಯೋಜನೆಯನ್ನು ಹಿಂಪಡ್ಕೊಂಡು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆನ ಮತ್ತೆ ವಾಪಸ್ ತರುವವರೆಗೆ ನಮ್ಮ ಹೋರಾಟ ಮುಂದುವರಿತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸಿ ನನ್ನ ಮಾತಿಗೆ ವಿರಾಮ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.